ಈ ಸಲದ ನಮ್ಮ ಚರ್ಚೆಗೆ ಸ್ವಾಗತ. ಇಂದು ನಾವು ವಿಜಯೇಂದ್ರ ರಾಮನಾಥ ಭಟ್ಟರ ಸಂಧ್ಯಾವಂದನೆಯ ಅಂತರಂಗ ಗಾಯತ್ರಿ ಜಪ ಇದೆಯಲ್ಲ, ಆ ಕೃತಿಯ ಕೆಲವು ಮುಖ್ಯ ಭಾಗಗಳನ್ನು ನೋಡೋಣ. ಈ ಬರಹಗಳು ಸಂಧ್ಯಾವಂದನೆಯಲ್ಲಿ ಗಾಯತ್ರಿ ಜಪ ಯಾಕೆ ಮುಖ್ಯ, ಅದರ ಹಿಂದಿನ ತತ್ವಗಳೇನು, ಆಮೇಲೆ ಕೇವಲ ಒಂದು ರಿಚುವಲ್ ತರ ಮಾಡೋದ್ರ ಆಚೆಗೆ ಏನು ತಿಳುವಳಿಕೆ ಇದೆ ಅಂತ ಗಮನಿಸ್ತವೆ. ಸರಿ, ಶುರು ಮಾಡೋಣವಾ? ಖಂಡಿತ. ನೋಡಿ, ಈ ಮೂಲಗಳು ಬರೀ ಹೇಗೆ ಮಾಡಬೇಕು ಅಂತ ಹೇಳೋದಿಲ್ಲ, ಯಾಕೆ ಮಾಡಬೇಕು, ಅದರಿಂದ ಏನು ಲಾಭ, ಮತ್ತೆ ಮುಖ್ಯವಾಗಿ ಅರ್ಥ ಮಾಡಿಕೊಂಡು ಶ್ರದ್ಧೆಯಿಂದ ಮಾಡಿದ್ರೆ ಅದರ ಮಹತ್ವ ಏನು ಅಂತ ತುಂಬಾ ಚೆನ್ನಾಗಿ ಹೇಳ್ತವೆ. ಹಾಗಾದ್ರೆ ಮೊದಲಿಗೆ ಬರೋಣ. ಈ ಸಂಧ್ಯಾವಂದನೆ, ಅದರಲ್ಲೂ ಗಾಯತ್ರಿ ಜಪ, ಇದನ್ನ ಮಾಡೋದ್ರ ಉದ್ದೇಶವಾದ್ರೂ ಏನು ಅಂತ ಈ ಆಧಾರಗಳು ಏನ್ ಹೇಳ್ತವೆ? ಇದರ ಪ್ರಕಾರ ಉಪನಯನ ಆದವರು ದಿನ ಮಾಡಲೇಬೇಕಾದ ಕರ್ತವ್ಯ ಇದು, ಅಂದ್ರೆ ನಿತ್ಯ ಕರ್ಮ ಅಂತ. ಇದರ ಮುಖ್ಯ ಉದ್ದೇಶ ಅಂದ್ರೆ ಗಾಯತ್ರಿ ಮಂತ್ರದ ಮೂಲಕ ಭಗವಂತನನ್ನ ಹೋಲಿಸಿಕೊಳ್ಳೋದು, ನಮ್ಮಲ್ಲಿರೋ ಒಂದು ಶಕ್ತಿಯನ್ನ ಜಾಗೃತಗೊಳಿಸೋದು. ಶಕ್ತಿ ಅಂದ್ರೆ ವಿಶೇಷವಾಗಿ ನಮ್ಮ ಧೀಶಕ್ತಿ ಅಂದ್ರೆ ಬುದ್ಧಿಶಕ್ತಿ, ಅದನ್ನ ಸರಿದಾರಿಯಲ್ಲಿ ಪ್ರಚೋದಿಸೋದೇ ಮುಖ್ಯ ಉದ್ದೇಶ ಅಂತ ಹೇಳಲಾಗಿದೆ. ಓಹೋ, ಅಂದ್ರೆ ಸುಮ್ನೆ ಮಂತ್ರ ಹೇಳೋದಲ್ಲ, ಅದಕ್ಕಿಂತ ಹೆಚ್ಚೇನೋ ಇದೆ ಇದರಲ್ಲಿ. ಇಲ್ಲಿಂದ ಇದು ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗುತ್ತೆ ಅನಿಸುತ್ತೆ. ಹೌದು ಹೌದು, ಖಂಡಿತವಾಗ್ಲು. ಇಲ್ಲಿ ಶ್ರದ್ಧೆ ಮತ್ತೆ ಅನುಸಂಧಾನ ಅನ್ನೋ ಪದಗಳನ್ನ ಬಹಳ ಒತ್ತಿ ಹೇಳ್ತಾರೆ. ಶ್ರದ್ಧೆ, ಅನುಸಂಧಾನ. ಶ್ರದ್ಧೆ ಅಂದ್ರೆ ಕೇವಲ ನಂಬಿಕೆ ಅಲ್ಲ, ವಿಷಯ ತಿಳ್ಕೊಂಡು ಬರುವ ಒಂದು ದೃಢವಾದ ನಂಬಿಕೆ. ಇನ್ನು ಅನುಸಂಧಾನ ಅಂದ್ರೆ ಮಂತ್ರದ ಅರ್ಥವನ್ನ ಮನಸ್ಸಲ್ಲಿ ಚಿಂತನೆ ಮಾಡೋದು, ಧ್ಯಾನ ಮಾಡೋದು. ಕೇವಲ ರಿಪೀಟ್ ಮಾಡೋದಲ್ಲ. ಅಲ್ಲ, ಬರೀ ಯಾಂತ್ರಿಕವಾಗಿ ಪುನರಾವರ್ತನೆ ಮಾಡೋದಕ್ಕಿಂತ ಹೀಗೆ ಅರ್ಥ ತಿಳ್ಕೊಂಡು ಧ್ಯಾನ ಮಾಡ್ತಾ ಜಪಿಸಿದ್ರೆ ಅದರ ಫಲ ಪೂರ್ತಿಯಾಗಿ ಸಿಗುತ್ತೆ ಅನ್ನೋದು ಆಶಯ. ಅದಕ್ಕೋಸ್ಕರವೇ ಇದನ್ನ ಮಹಾಯೋಗ ಅಂತಾನೂ ಕರೆದಿದ್ದಾರೆ. ಮಹಾಯೋಗ ಯಾಕೆ ಹಾಗೆ? ಯಾಕಂದ್ರೆ ಇಲ್ಲಿ ನೋಡಿ, ಭಕ್ತಿ ಇದೆ, ಭಗವಂತನಿಗೆ ಶರಣಾಗೋದು, ಆಮೇಲೆ ನಿಷ್ಠೆಯಿಂದ ಮಾಡೋ ಕರ್ಮಯೋಗ ಇದೆ. ಹೌದು. ಮಂತ್ರದ ಅರ್ಥ ತಿಳ್ಕೊಳ್ಳೋ ಜ್ಞಾನಯೋಗದ ಅಂಶ ಇದೆ, ಮತ್ತೆ ಮನಸ್ಸನ್ನ ಕಂಟ್ರೋಲ್ ಮಾಡೋ ರಾಜಯೋಗ ಕೂಡ. ಅಂದ್ರೆ ಎಲ್ಲಾ ಯೋಗಗಳ ಒಂದು ಮಿಶ್ರಣ ತರಹ. ಹೌದು, ಎಲ್ಲಾ ಸೇರಿದೆ ಇದರಲ್ಲಿ ಅಂತ ಮೂಲಗಳು ಹೇಳ್ತವೆ. ಇದರಿಂದಾಗೋ ಪ್ರಯೋಜನಗಳ ಬಗ್ಗೆಯೂ ಹೇಳಿದ್ರಿ ನೀವು. ಅಂತಃಕರಣ ಶುದ್ಧಿ, ಏಕಾಗ್ರತೆ, ಆಮೇಲೆ ಸಾತ್ವಿಕ ಗುಣಗಳು ಜಾಸ್ತಿ ಆಗೋದು ಅಂತ. ಹೌದು. ಅಹಂಕಾರ ದೂರವಾಗೋದು ಅಂತಾನೂ ಒಂದಿದೆ. ಅದೇ ಹೇಗೆ? ನಾನು ಅನ್ನೋ ಭಾವನೆ ಕಡಿಮೆ ಆಗೋದು. ಇದರ ಬಗ್ಗೆ ಏನಾದ್ರೂ ಸುಳಿವು ಕೊಟ್ಟಿಲ್ಲಾರ? ನೇರವಾಗಿ ಹೇಗೆ ಅಂತ ವಿವರಿಸಿಲ್ಲ, ಆದ್ರೆ ಆ ಅನುಸಂಧಾನ ಪ್ರಕ್ರಿಯೆ ಇದೆಯಲ್ಲ, ಚಿಂತನೆ ಮಾಡೋದು, ಅದೇ ಕಾರಣ ಇರ್ಬೋದು. ಮಂತ್ರದ ಅರ್ಥದಲ್ಲಿ ಭಗವಂತನ ಶ್ರೇಷ್ಠತೆ, ಆತ ಎಲ್ಲೆಲ್ಲೂ ಇದ್ದಾನೆ ಅನ್ನೋದನ್ನ ಚಿಂತನೆ ಮಾಡ್ತಾ ಹೋದ ಹಾಗೆ ಆ ನಾನು ನನ್ನದು ಅನ್ನೋ ಭಾವನೆ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗತ್ತಲ್ವಾ? ಹೌದು, ಗಮನ ನಮ್ಮ ಮೇಲಿಂದ ದೇವರ ಕಡೆ ಹೋಗುತ್ತೆ. ಕರೆಕ್ಟ್. ಹಾಗಾಗಿ ಅಹಂಕಾರ ಕರಗತ್ತೆ. ಅಲ್ದೆ ದಿನ ಶ್ರದ್ಧೆಯಿಂದ ಮಾಡಿದ್ರೆ ಆಯಾ ದಿನದ ಪಾಪಗಳು ನಾಶ ಆಗಿ ಚಿತ್ತ ಶುದ್ಧಿ ಆಗುತ್ತೆ ಅಂತಾನೂ ಹೇಳಿದೆ. ತಿಳುವಳಿಕೆ, ಅನುಸಂಧಾನ ಇಷ್ಟೊಂದು ಮುಖ್ಯ ಅಂದ್ಮೇಲೆ ಗಾಯತ್ರಿ ಮಂತ್ರದ ಅರ್ಥದ ಬಗ್ಗೆ ಏನ್ ಹೇಳ್ತವೆ ಈ ಮೂಲಗಳು? ಹೌದು, ಅದು ಬಹಳ ಮುಖ್ಯ. ಮಂತ್ರದ ಅರ್ಥ ಗೊತ್ತಿರಲೇಬೇಕು ಅಂತ ಹೇಳಿ ಮಂತ್ರದ ಒಂದೊಂದು ಪದದ ಅರ್ಥವನ್ನು ಕೊಟ್ಟಿದ್ದಾರೆ, ಮುಖ್ಯವಾಗಿ ಮಧ್ವಾಚಾರ್ಯರ ವ್ಯಾಖ್ಯಾನದ ಆಧಾರದಲ್ಲಿ. ಒಂದು ವಾಕ್ಯವನ್ನೇ ಕೋಟ್ ಮಾಡಿದ್ದಾರೆ ನೋಡಿ, ಅನರ್ಥಜ್ಞೋ ನಾ ಮಂತ್ರೋಕ್ತಂ ಫಲಮಾಪ್ನೋತಿ ಕಿಂಚನ ಅಂತ. ಅಂದ್ರೆ ಅರ್ಥ ತಿಳಿದವನಿಗೆ ಮಂತ್ರದಿಂದ ಸಿಗೋ ಯಾವ ಫಲವೂ ಸ್ವಲ್ಪವೂ ಸಿಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಅಬ್ಬ, ಅಷ್ಟು ಮುಖ್ಯನಾ ಅರ್ಥ? ಹೌದು. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯ ಅಂದ್ರೆ ಆ ಕೊನೆ ಸಾಲು ಧಿಯೋ ಯೋನ ಪ್ರಚೋದಯಾತ್ ಇದೆಯಲ್ಲ, ಅದು ನಮ್ಮೆಲ್ಲರ ಬುದ್ಧಿಯನ್ನ ಸತ್ಕಾರ್ಯಗಳಲ್ಲಿ, ಒಳ್ಳೆ ದಾರಿಯಲ್ಲಿ, ಜ್ಞಾನ ಮಾರ್ಗದಲ್ಲಿ ಪ್ರೇರೇಪಿಸು ಅಂತ ಆ ಭಗವಂತನಲ್ಲಿ ನಾವು ನೇರವಾಗಿ ಮಾಡೋ ಪ್ರಾರ್ಥನೆ. ಪ್ರಾರ್ಥನೆ ಅದು ಸರಿ. ಅರ್ಥದ ಮಹತ್ವ ಗೊತ್ತಾಯ್ತು. ಈ ಗಾಯತ್ರಿ ಜಪದ ಜೊತೆಗೆ ಬೇರೆ ಮಂತ್ರಗಳ ಉಲ್ಲೇಖ ಇದೆಯಾ ಈ ಆಧಾರಗಳಲ್ಲಿ? ಇದೆ. ಗಾಯತ್ರಿ ಜಪ ಮುಗಿದ ಮೇಲೆ ಎಷ್ಟು ಜಪ ಮಾಡಿರ್ತೀವೋ ಅದರ 1/3 ಭಾಗದಷ್ಟು ನಾರಾಯಣ ಅಷ್ಟಾಕ್ಷರ ಮಂತ್ರ ಇದೆಯಲ್ಲ, ಓಂ ನಮೋ ನಾರಾಯಣಾಯ ಅಂತ. ಹೌದು, ಅದನ್ನ ಜಪಿಸಬೇಕು ಅಂತ ಸೂಚನೆ ಇದೆ. ಇಲ್ಲಿ ಒಂದು ಕುತೂಹಲದ ವಿಷಯ ಏನಂದ್ರೆ, ಏನು? ಈ ಮೂಲಗಳು ಸುಮ್ನೆ ಅದನ್ನೂ ಜಪಿಸಿ ಅಂತ ಹೇಳೋದಿಲ್ಲ. ಗಾಯತ್ರಿ ಮಂತ್ರಕ್ಕೂ ಈ ಅಷ್ಟಾಕ್ಷರ ಮಂತ್ರಕ್ಕೂ ಒಂದು ಆಳವಾದ ಸಂಬಂಧ, ಒಂದು ಅನ್ವಯ ಇದೆ ಅಂತ ವಿವರಿಸ್ತವೆ. ಅನ್ವಯ ಅಂದ್ರೆ ಹೇಗೆ? ಅಂದ್ರೆ
ಅಷ್ಟಾಕ್ಷರ ಮಂತ್ರದ ಅರ್ಥದಲ್ಲೇ ಗಾಯತ್ರಿ ಮಂತ್ರದ ಅರ್ಥ ಅಡಗಿದೆ. ಅಷ್ಟೇ ಅಲ್ಲ, ಗಾಯತ್ರಿ ಮಂತ್ರದ ಪದಗಳು, ಅಕ್ಷರಗಳು ಅಷ್ಟಾಕ್ಷರ ಮಂತ್ರದ ಪದ ಅಕ್ಷರಗಳ ಜೊತೆ ಹೇಗೆ ಮ್ಯಾಚ್ ಆಗುತ್ತೆ ಅಂತಾನು ತೋರಿಸ್ಕೊಟ್ಟಿದ್ದಾರೆ. ಇದು ತುಂಬಾ ಆಳವಾದ ವಿಷಯ ಅನಿಸ್ತೆ. ಹೌದು, ಒಂದ್ ರೀತಿ ಗಾಯತ್ರಿ ಅನ್ನೋ ನಿರ್ದಿಷ್ಟ ಪ್ರಾರ್ಥನೆ ನಾರಾಯಣ ಅನ್ನೋ ಆ ಸಾರ್ವತ್ರಿಕ ತತ್ವದಲ್ಲಿ ಹೇಗೆ ಸೇರ್ಕೊಂಡಿದೆ ಅಂತ ತೋರಿಸೋ ಪ್ರಯತ್ನ. ಇದನ್ನ ದೊಡ್ಡ ಚಿತ್ರದಲ್ಲಿ ನೋಡಿರೆ ನಮ್ಮ ವೈದಿಕ ಚಿಂತನೆಯಲ್ಲಿ ಬೇರೆ ಬೇರೆ ಮಂತ್ರಗಳು ಹೇಗೆ ಒಂದಕ್ಕೊಂದು ಲಿಂಕ್ ಆಗಿವೆ, ಅವುಗಳ ಮಧ್ಯೆ ಹೇಗೆ ಒಂದು ಇಂಟರ್ನಲ್ ಕನೆಕ್ಷನ್ ಇದೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಹಾಗಾದ್ರೆ ಈ ಎಲ್ಲಾ ಚರ್ಚೆಯನ್ನ ಒಟ್ಟಾರೆಯಾಗಿ ಹೇಗೆ ಕ್ರೋಢೀಕರಿಸಬಹುದು? ಏನು ಮುಖ್ಯಾಂಶ? ಮುಖ್ಯವಾಗಿ ಈ ಆಧಾರಗಳು ಏನ್ ಹೇಳ್ತವೆ ಅಂದ್ರೆ, ಸಂಧ್ಯಾ ವಂದನೆ, ಗಾಯತ್ರಿ ಜಪ ಇದನ್ನು ಸುಮ್ಮನೆ ಒಂದು ರೂಢಿ ಅಂತ ಮೆಕ್ಯಾನಿಕಲ್ ಆಗಿ ಮಾಡೋದಲ್ಲ. ಹೌದು, ಕೇವಲ ಆಚರಣೆಯಲ್ಲ. ಅಲ್ಲ, ಬದಲಿಗೆ ಶ್ರದ್ಧೆಯಿಂದ ಮಂತ್ರದ ಅರ್ಥ ತಿಳ್ಕೊಂಡು ಅದರ ಬಗ್ಗೆ ಚಿಂತನೆ ಮಾಡ್ತಾ ಆ ಅನುಸಂಧಾನ ಇದೆಯಲ್ಲ, ಚಿಂತನೆ ಮಾಡೋದು. ಹೌದು, ಅದ್ ಜೊತೆ ಮಾಡಿದಾಗ ಅದು ನಿಜವಾಗ್ಲೂ ಒಬ್ಬ ವ್ಯಕ್ತಿಯ ಬುದ್ಧಿಶಕ್ತಿಯನ್ನ ಪ್ರಚೋದಿಸುವ, ಒಳಗನ್ನ ಶುದ್ಧ ಮಾಡುವ, ಆಮೇಲೆ ಭಗವಂತನ ಕೃಪೆಯನ್ನು ಪಡೆಯುವ ಒಂದು ಬಹಳ ಪವರ್ಫುಲ್ ಆಧ್ಯಾತ್ಮಿಕ ಸಾಧನ ಆಗತ್ತೆ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ. ಈ ಆಧಾರಗಳು ಪದೇ ಪದೇ ತಿಳುವಳಿಕೆ, ಆಂತರಿಕ ಚಿಂತನೆ ಬಗ್ಗೆ ಒತ್ತಿ ಹೇಳ್ತಿರೋದ್ರಿಂದ ಕೇಳುಗರು ಯೋಚನೆ ಮಾಡಕ್ಕೆ ಇಲ್ಲೊಂದು ಪ್ರಶ್ನೆ ಉದ್ಭವಿಸ್ತದೆ. ಈ ಅನುಸಂಧಾನದ ಆಯಾಮವನ್ನ, ಅಂದ್ರೆ ಆ ಆಂತರಿಕ ಚಿಂತನೆಯನ್ನ ನಾವು ಇನ್ನಷ್ಟು ಆಳವಾಗಿ ನಮ್ಮ ಆಚರಣೆಗಳಲ್ಲಿ ತಂದ್ರೆ ಗಾಯತ್ರಿ ಜಪದಂಥ ನಮ್ಮ ಸಾಂಪ್ರದಾಯಿಕ ಪದ್ಧತಿಗಳ ಬಗ್ಗೆ ನಮ್ಮ ನೋಟ ಹೇಗೆ ಬದಲಾಗಬಹುದು, ಮತ್ತೆ ಅವುಗಳಿಂದ ನಮ್ಗೆ ಸಿಗೋ ಅನುಭವದಲ್ಲಿ ಯಾವ ರೀತಿ ವ್ಯತ್ಯಾಸ ಆಗ್ಬೋದು, ಇದ್ರ ಬಗ್ಗೆ ಸ್ವಲ್ಪ ಯೋಚಿಸಬಹುದಲ್ವಾ?